ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸೆಪ್ಟೆಂಬರ್ 13ರಂದು ಜಿಲ್ಲೆಯಲ್ಲಿ ಬೃಹತ್ ರಾಷ್ಟ್ರೀಯ ಲೋಕ್ ಅದಾಲತ್. ಜಿಲ್ಲೆಯಲ್ಲಿ ಒಟ್ಟು 29,327 ಪ್ರಕರಣಗಳು ಪೆಂಡಿಂಗ್ ಇದ್ದು, ಹೆಚ್ಚು ಪ್ರಕರಣಗಳನ್ನು ರಾಜಿ ಮಾಡುವ ಗುರಿ ಹೊಂದಿದ್ದೇವೆ. ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ. ಪೊಲೀಸ್ ಇಲಾಖೆಯ 31 ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಶಾಂತಿ ಹಾಗೂ ಸೌಹಾರ್ದಯುತವಾಗಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಆಚರಿಸೋಣ. ಎಸ್ಪಿ ಪ್ರದೀಪ್ ಗುಂಟೆ. ದಾದಿ ದಿವಂಗತ ಪ್ರಕಾಶಮಣಿ ಅವರ 18ನೇ ಸ್ಮರಣೋತ್ಸವ ಅಂಗವಾಗಿ ವಿಶ್ವ ಬಂಧುತ್ವ ದಿನದ ಪ್ರಯುಕ್ತ ಆಗಸ್ಟ್ 22ರಂದು ಬ್ರಹ್ಮಕುಮಾರಿಸ್ ಪಾವನಧಾಮದಲ್ಲಿ ಮಹಾರಕ್ತದಾನ ಅಭಿಯಾನ. ಬಿಕೆ ಪ್ರತಿಮಾ ಬೆಹೆಂಜಿ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನಲ್ಲಿ ವ್ಯಾಪಕ ಹಾನಿಯಾಗಿದೆ ಎಂದು ಮುಖ್ಯಮಂತ್ರಿಗೆ ಶಾಸಕ ಚೌಹಾಣ್ ಮನವಿ. ಡಿ. ದೇವರಾಜ್ ಅರಸು ಅವರ 110ನೇ ಜನ್ಮದಿನಾಚರಣೆ ಯುವ ಪೀಳಿಗೆಗೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬೀದರ್ನ ಐಎಂಎ ಹಾಲ್ನಲ್ಲಿ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಅವರ ಜನ್ಮದಿನ ಆಚರಿಸಲಾಯಿತು. 2025ರ ಗಣೇಶೋತ್ಸವ ಅದ್ದೂರಿಯಾಗಿ ಆಚರಿಸುವ ಪ್ರಯುಕ್ತ ಇಂದು ಗಣೇಶ್ ಮಹಾಮಂಡಳಿ ವತಿಯಿಂದ ಅಧಿಕೃತ ಲಾಂಛನ ಬಿಡುಗಡೆಗೊಳಿಸಲಾಯಿತು. ಸುದ್ದಿಯ ವಿವರಗಳು. ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಸೆಪ್ಟೆಂಬರ್ 13ರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ತಿಳಿಸಿದ್ದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಸೆಪ್ಟೆಂಬರ್ 13ರಂದು ನಡೆಯುವ ಬೃಹತ್ ಲೋಕ್ ಅದಾಲತನ್ನ ಪೂರ್ವ ಸಿದ್ಧತೆ ಕುರಿತು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ಆಸ್ತಿ ಪಾಲು, ವಿಭಾಗ ಜೀವಾಂಶ, ಚೆಕ್ ಬೌನ್ಸ್, ವಿದ್ಯುತ್ ಪ್ರಕರಣಗಳು, ಕಂದಾಯ, ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವಂತಹ ಪ್ರಕರಣಗಳು, ಕಾರ್ಮಿಕರ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು ಹಾಗೂ ವೆಚ್ಚಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಅವಕಾಶ ಇರುತ್ತದೆ ಎಂದರು. ಈ ಹಿಂದೆ ದಿನಾಂಕ 12/7/2025ರಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 52,812 ಪ್ರಕರಣಗಳನ್ನು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಗೊಳಿಸಲಾಗಿದ್ದು, ಇದರಲ್ಲಿ 10,697 ಪೆಂಡಿಂಗ್ ಪ್ರಕರಣಗಳು, 70,811 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಈ ಬಾರಿ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಪೆಂಡಿಂಗ್ ಇರುವ ಪ್ರಕರಣಗಳನ್ನು ಹೆಚ್ಚು ಇತ್ಯರ್ಥಗೊಳಿಸಲು ಯೋಜನೆ ರೂಪಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 29,327 ಪ್ರಕರಣಗಳು ಪೆಂಡಿಂಗ್ ಇದ್ದು, ಹೆಚ್ಚು ಪ್ರಕರಣಗಳನ್ನು ರಾಜಿ ಮಾಡುವ ಗುರಿ ಹೊಂದಿದ್ದೇವೆ ಹಾಗೂ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ. ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವುದರಿಂದ ಕಕ್ಷಿದಾರನಿಗೆ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗಲಿದೆ. ಮೇಲ್ಮನವಿ ಮಾಡಲು ಅವಕಾಶ ಇರುವುದಿಲ್ಲ. ಇಬ್ಬರು ಪಕ್ಷಗಾರರು ತಮ್ಮ ದ್ವೇಷ ಮರೆತು ಸುಮಧುರ ಬಾಂಧವ್ಯ ಹೊಂದುವ ಅವಕಾಶ ಇರುತ್ತದೆ. ಹಾಗೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಶೀಘ್ರವಾಗಿ ಪ್ರಕರಣಗಳು ಇತ್ಯರ್ಥವಾಗುತ್ತದೆ ಎಂದು ಅವರು ತಿಳಿಸಿದ್ದರು. ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ದಿನಾಂಕ 13/9/2025ರಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಒಂದು ಬೃಹತ್ ಲೋಕಾದಾಲತನ್ನು ಆಯೋಜಿಸಲಾಗಿದೆ. ಸದರಿ ಬೃಹತ್ ಲೋಕಾದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಾದ ಆಸ್ತಿ ಪಾಲು ದಾವೆಗಳು, ಜೀವನಾಂಶ ಅರ್ಜಿಗಳನ್ನು, ಚೆಕ್ ಬೌನ್ಸ್ ಪ್ರಕರಣಗಳನ್ನು, ವಿದ್ಯುತ್ ಪ್ರಕರಣಗಳನ್ನು ಮತ್ತು ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣಗಳನ್ನು, ಕಾರ್ಮಿಕರ ಪ್ರಕರಣಗಳನ್ನು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಈ ಒಂದು ಸಾರ್ವಜನಿಕರಿಗೆ ಒಂದು ಸುವರ್ಣ ಅವಕಾಶ ಇದೆ. ತಾವು ಈ ಬಗ್ಗೆ ಸಾರ್ವಜನಿಕರು ಹೆಚ್ಚು ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಪ್ರಚಾರಪಡಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ. ನಾವು ಈ ಹಿಂದೆ ದಿನಾಂಕ 12/7/2025ರಂದು ರಾಷ್ಟ್ರೀಯ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಒಂದು ಲೋಕ್ ಅದಾಲತ್ನಲ್ಲಿ ಒಟ್ಟು 52,812 ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಿದ್ದೇವೆ. ಅವುಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು 10,697, ಉಳಿದ 70,811 ಪ್ರಕರಣಗಳು ವ್ಯಾಜ್ಯಪೂರ್ಣ ಪ್ರಕರಣಗಳನ್ನು ನಾವು ಕಳೆದ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಈ ಬಾರಿ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ
ಹಳೆಯ ಪ್ರಕರಣಗಳನ್ನು ಹೆಚ್ಚು ಇತ್ಯರ್ಥಗೊಳಿಸಲು ಯೋಜನೆಗಳನ್ನು ರೂಪಿಸಿದ್ದು ಮತ್ತು ಇದಕ್ಕೆ ಎಲ್ಲ ಸಂಬಂಧಪಟ್ಟಂತೆ ನಾವು ಪೂರ್ವ ತಯಾರಿಯನ್ನು ಮಾಡಿದ್ದೇವೆ. ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಅಥವಾ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಆಗಿರ್ಬೋದು, ಆಮೇಲೆ BSNL ಅಧಿಕಾರಿ ಆಗಿರ್ಬೋದು, ಬ್ಯಾಂಕ್ ಅಧಿಕಾರಿಗಳ ಮತ್ತು ಎಲ್ಲ ನ್ಯಾಯಾಧೀಶರ ಮೀಟಿಂಗನ್ನು ಮಾಡಿ ವಕೀಲರ ಸಂಘದವರ ಸದಸ್ಯರ ಒಂದು ಕಾನ್ಫಿಡೆನ್ಸ್ ತೆಗೆದುಕೊಂಡು ನಾವು ಈ ಒಂದು ಮುಂಬರುವ ಲೋಕಾಯುಕ್ತನಲ್ಲಿ ಹೆಚ್ಚು ಪ್ರಕರಣಗಳ ಇತ್ಯರ್ಥಪಡಿಸಲಿಕ್ಕೆ ನಾವು ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 30,000 ಪ್ರಕರಣಗಳು ಬಾಕಿ ಇವೆ. ಅವುಗಳಲ್ಲಿ ರಾಜಿಯಾದ ಪ್ರಕರಣಗಳು, ಕ್ರಿಮಿನಲ್ ಪ್ರಕರಣಗಳು ಮತ್ತು ಜೀವನಾಂಶ ಅರ್ಜಿಗಳು, ಕೌಟುಂಬಿಕ ವ್ಯಾಜ್ಯಗಳು ಎಲ್ಲವೂ ಸೇರಿ 30,000 ಕೇಸ್ ಪೆಂಡಿಂಗ್ ಇದೆ. ಹೆಚ್ಚು ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ಒಂದು ಗುರಿ ಹೊಂದಿದ್ದೇವೆ. ಮತ್ತು ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಸಾರ್ವಜನಿಕರಿಗೆ ಒಂದು ಹೆಚ್ಚು ರಾಜ್ಯ ಸಂಧಾನ ಮಾಡಲಿಕ್ಕೆ ಅವರಿಗೆ ಪ್ರಚಾರ ಪಡಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ. ಇವರಿಗೆ ಏನು ಲಾಭ ಇದೆ ಅಂತಂದರೆ ನ್ಯಾಯಾಲಯದ ಶುಲ್ಕ ವಾಪಸ್ ಸಿಗುತ್ತದೆ ಹಾಗೂ ಇಲ್ಲಿ ರಾಜ್ಯದ ಪ್ರಕರಣಗಳು ಮೇಲ್ಮೈ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇಬ್ಬರು ಪಕ್ಷಗಾರರು ತಮ್ಮ ದೇಶವನ್ನು ಮರೆತು ಸುಮಧುರ ಬಾಂಧವ್ಯವನ್ನು ಹೊಂದುವ ಅವಕಾಶ ಇರುತ್ತದೆ ಮತ್ತು ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಶೀಘ್ರಗತಿಯಲ್ಲಿ ಪ್ರಕರಣಗಳನ್ನು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಬೇಕೆಂದು ತಮ್ಮ ಮೂಲಕ ಕೋರುತ್ತೇನೆ. ಓಲ್ಡ್ ಕೇಸಸ್ ನಾವು ರಾಜ್ಯ ಸಂಧಾನ ಮೂಲಕ ಲಿಸ್ಟ್ ಮಾಡಿದ್ದೀವಿ. ಪ್ರತಿ ನ್ಯಾಯಾಲಯದಿಂದ ನಾವು ಈಗ ಐಡೆಂಟಿಫೈಡ್ ಕೇಸಸನ್ನು ಪ್ರತಿದಿನ ನಾವು ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಮತ್ತು ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಕಳಿಸಿಕೊಡ್ತಾ ಇದ್ದೀವಿ. ಹಳೆಯ ಪ್ರಕರಣ ಗುರುತಿಸಿದ್ದೀವಿ ಮತ್ತು ಸೀನಿಯರ್ ಸಿಟಿಜನ್ಸ್ ಪ್ರಕರಣಗಳನ್ನು ನಾವು ಗುರುತಿಸಿದ್ದೇವೆ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗುರುತಿಸಿದ್ದೇವೆ. ಕ್ರಿಮಿನಲ್ ಕಂಪೌಂಡಲ್ ಅಫೆನ್ಸ್ ಕೂಡ ನಾವು ಗುರುತಿಸಿದ್ದೇವೆ. ಈ ಒಂದು ಪ್ರಕರಣಗಳ ಹೆಚ್ಚು ಇತ್ಯರ್ಥಪಡಿಸಲಿಕ್ಕೆ ಎಲ್ಲ ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು ನಾವು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇವೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಪ್ರಕರಣಗಳು ಇತ್ಯರ್ಥಪಡಿಸುವ ಗುರಿ ಹೊಂದಿದ್ದೇವೆ. ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ನ್ಯೂ ದೆಹಲಿ ಮತ್ತು ಸುಪ್ರೀಂ ಕೋರ್ಟ್ ಈ ಒಂದು NCVT ಒಂದು ಸಹಯೋಗದೊಂದಿಗೆ 90 ಡೇಸ್ ಡ್ರೈವ್ ಮೆಡಿಷನ್ ಫಾರ್ ದಿ ನೇಷನ್ ಅಂಥೇಳಿ 90 ಡೇಸ್ ಡ್ರೈವ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಮೆಡಿಷನ್ ಕಳೆದ ಜುಲೈ 1ರಿಂದ ಪ್ರಾರಂಭ ಆಗಿದೆ. ಇದು 7 ಅಕ್ಟೋಬರ್ವರೆಗೆ ಒಂದು ಸ್ಪೆಷಲ್ ಡ್ರೈವ್ ಮೆಡಿಷನ್ ಫಾರ್ ದಿ ನೇಷನ್ ಅಂಥೇಳಿ ಸುಪ್ರೀಂ ಕೋರ್ಟ್ದಿಂದ ಈ ಒಂದು ಲಾಂಚ್ ಆಗಿದೆ. ಈ ಒಂದು ಮೆಡಿಷನ್ದಲ್ಲಿ ಇಲ್ಲಿ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳ ರಾಜ್ಯ ಸಂಧಾನ ಇತ್ಯರ್ಥಪಡಿಸುವ ಮೂಲಕ ಜನರಿಗೆ ಶೀಘ್ರಗತಿಯಲ್ಲಿ ನ್ಯಾಯ ಕೊಡಿಸಲಿಕ್ಕೆ ಒಂದೊಂದು ಪ್ರಕ್ರಿಯೆ ಇದೆ. ಇದನ್ನು ತಾವು ಸಾರ್ವಜನಿಕರಿಗೆ ಅವರಿಗೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡೋದರಿಂದ ಅವರು ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇಲ್ಲಿ ಕೂಡ ಈ ಮೆಡಿಸಿನ್ ಪ್ರಕರಣದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸುಮಾರು 52 ಮೆಡಿಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ತಾಲೂಕಿನಲ್ಲಿ ಕೂಡ ಮೆಡಿಟರ್ಸ್ ಇದ್ದಾರೆ. ನಾವು ರಾಜಿ ಆಗುವ ಪ್ರಕರಣಗಳನ್ನು ಮೆಡಿಟರ್ಸ್ಗಳಿಗೆ ರೆಫರ್ ಮಾಡಿ ಮೆಡಿಟರ್ಸ್ಗಳು ಅವರು ಸೆಟ್ಟಿಂಗ್ ಮಾಡಿ ಆಮೇಲೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಮೂಲಕ ಸೆಟ್ಟಿಂಗ್ ಮಾಡಿ ಹೆಚ್ಚು ಪ್ರಕರಣಗಳನ್ನು ಈ ಒಂದು ಮೆಡಿಸಿನ್ ಪ್ರಕ್ರಿಯೆಯಲ್ಲಿ ನಾವು ರಾಜಿ ಮಾಡಲಿಕ್ಕೆ ಒಂದು ಗುರಿ ಹೊಂದಿದ್ದೇವೆ. ಈ ಮೆಡಿಸಿನ್ ಫಾರ್ ದಿ ನೇಷನ್ ಇಟ್ ಈಸ್ ಲಾಂಚ್ಡ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇದು 3 ತಿಂಗಳವರೆಗೆ ಇರುತ್ತೆ. ಇಲ್ಲಿ ಕೂಡ ಸಾಕಷ್ಟು ಪ್ರಕರಣ ರಾಜಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಯಾವ ರೀತಿ ಲೋಕಲತ್ನಲ್ಲಿ ನಾವು ಮಾಡ್ಕೊಳ್ತೀವಿ ಅದೇ ರೀತಿ ಈ ಮೆಡಿಸಿನ್ ಪ್ರಕ್ರಿಯೆಗಳು ಕೂಡ ರಾಜ್ಯ ಸಂಧಾನ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಕೂಡ ಇದರ ಲಾಭ ಏನಂತಂದರೆ ಶೀಘ್ರಗತಿಯಲ್ಲಿ ಪ್ರಕರಣ ಇತ್ಯರ್ಥ ಆಗುತ್ತದೆ. ಇಬ್ಬರು ಪಕ್ಷಗಾರರ ಸಂಬಂಧ ಸುಮಧುರ ಬಾಂಧವ್ಯ ಉಳಿಯುತ್ತದೆ. ಯಾವುದೇ ಖರ್ಚು ವೆಚ್ಚ ಇರೋದಿಲ್ಲ. ಆಮೇಲೆ ಸಮಯ ಉಳಿತದೆ, ನಮ್ಮ ಹಣ ಕೂಡ ಉಳಿತದೆ. ಇದರಿಂದ ಪಕ್ಷಗಾರರಿಗೆ ಬಹಳ ಲಾಭ ಇದೆ. ಜಿಲ್ಲೆಯಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದಯುತವಾಗಿ ಆಚರಿಸೋಣ ಎಂದು
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು. ಅವರು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ನಡೆದ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಸೌಹಾರ್ದತೆ ಸಭೆ ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿಯೇ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗಣೇಶ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಬಹಳ ಸಂಭ್ರಮ ಸಡಗರ ಸೌಹಾರ್ದತೆಯಿಂದ ಗಣೇಶ ಹಬ್ಬ ಆಚರಣೆ ಮಾಡಲಾಗುತ್ತದೆ. ಜಿಲ್ಲೆಯಲ್ಲಿ ಹಬ್ಬದ ಪ್ರಯುಕ್ತ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ತಮ್ಮ ಮೊದಲ ಆದ್ಯತೆಯಾಗಿದೆ. ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಆಚರಿಸೋಣ. ತಮ್ಮ ಇಲಾಖೆ ಯಾವಾಗಲೂ ಸಾರ್ವಜನಿಕರ ಸಹಾಯಕ್ಕೆ ಇರುತ್ತದೆ ಮತ್ತು ಸಾರ್ವಜನಿಕರು ಕೂಡ ತಮ್ಮ ನಿರ್ದೇಶನಗಳನ್ನು ಪಾಲನೆ ಮಾಡಬೇಕು ಎಂದರು. ಹೆಚ್ಚು ಶಬ್ದ ಹೊಂದಿರುವ ಡಿಜೆ ಅಥವಾ ಧ್ವನಿವರ್ಧಕಗಳು ಬಳಸಕೂಡದು ಮತ್ತು ಸಮಯ ಪಾಲನೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಪೊಲೀಸ್ ಇಲಾಖೆಯ 31 ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದು ಮಾತನಾಡುತ್ತಾ ತಿಳಿಸಿದರು. ಹಬ್ಬದ ನಿಮಿತ್ತವಾಗಿ ಧ್ವನಿವರ್ಧಕಗಳನ್ನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಹಚ್ಚಬೇಕು ಮತ್ತು ವಿಸರ್ಜನೆ ದಿವಸ ಸಮಯ ಪಾಲನೆ ಬಹಳ ಮುಖ್ಯವಾಗಿದೆ ಎಂದರು. ಹಿಂದಿನ ವರ್ಷ ಆಗಿರುವ ತಪ್ಪುಗಳು ಈ ವರ್ಷ ಆಗದಂತೆ ನೋಡಿಕೊಳ್ಳಬೇಕು. ವಿಸರ್ಜನೆಯ ಮೆರವಣಿಗೆ ಮೇಳೆ ಆಂಬ್ಯುಲೆನ್ಸ್, ಅಗ್ನಿಶಾಮಕ ಮತ್ತು ಇತರೆ ತುರ್ತು ವಾಹನಗಳಿಗೆ ದಾರಿ ಮಾಡಿಕೊಡಬೇಕು ಎಂದರು. ಪ್ರತಿಯೊಬ್ಬರೂ ಜೀವ ನಮಗೆ ಮಹತ್ವವಾಗಿದೆ. ಎಲ್ಲರನ್ನ ರಕ್ಷಣೆ ನೀಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಅಧಿಕಾರಿಗಳು ನೀಡುವಂತಹ ಮಾರ್ಗಸೂಚಿಗಳನ್ನು ಪಾಲನೆ ಮಾಡುವುದು ಸಾರ್ವಜನಿಕರ ಕರ್ತವ್ಯವಾಗಿದೆ ಎಂದರು. ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಮಾತನಾಡಿ, ಜಿಲ್ಲೆಯಲ್ಲಿ ಹವಾಮಾನದ ವೈಪರೀತ್ಯ ಕಾಣುತ್ತಿದೆ. ನಗರದಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಮತ್ತು ಎಲ್ಲರೂ ಒಂದಾಗಿ ಹಬ್ಬಗಳನ್ನು ಆಚರಿಸೋಣ ಎಂದರು. ಗಣೇಶ ಮಂಡಳಿಯ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಗದ್ಗಿ ಮಾತನಾಡಿ, ಬೀದರ್ ಜಿಲ್ಲೆ ಸೌಹಾರ್ದತೆಗೆ ಹೆಸರಾದ ಜಿಲ್ಲೆಯಾಗಿದೆ. ಈ ಸಭಾ ಕೂಡ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಮತ್ತು ಸಮಯ ಪಾಲನೆ ಹಾಗೂ ಪೊಲೀಸ್ ಇಲಾಖೆಯ ಮಾರ್ಗಸೂಚಿಗಳಂತೆ ಆಚರಿಸಲಾಗುವುದು ಎಂದರು. ಗಣೇಶ ಮಂಡಳಿಯ ಕಾರ್ಯಾಧ್ಯಕ್ಷ ಬಾಬು ವಾಲಿ ಮಾತನಾಡಿ, ಜೆಸ್ಕಾಂ ಅವರು ವಿದ್ಯುತ್ ತೊಂದರೆ ಆಗದಂತೆ ಮತ್ತು ನಗರಸಭೆಯಿಂದ ಸ್ವಚ್ಛತೆ ಮತ್ತು ನೈರ್ಮಲ್ಯ ವ್ಯವಸ್ಥೆ ಆಗದಂತೆ ಹಾಗೂ ರಸ್ತೆಗಳಲ್ಲಿ ನೀರು ನಿಲ್ಲದಂತೆ ಸಾಂಕ್ರಾಮಿಕ ರೋಗಗಳು ಹರಡದಂತೆ ನೋಡಿಕೊಳ್ಳಬೇಕು ಎಂದರು. ಶಾಹೀನ್ ಪಟೇಲ್ ಮಾತನಾಡಿ, ಜಿಲ್ಲೆಯಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಭಾವೈಕ್ಯತೆಯಿಂದ ಆಚರಿಸೋಣ ಎಂದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಶಶಿ ಹೊಸಳ್ಳಿ, ನಂದಕುಮಾರ್ ವರ್ಮಾ, ಮುನ್ನಾ ಕೌನ್ಸಿಲರ್ ನಿಜಾಮುದ್ದೀನ್ ಸೇರಿದಂತೆ ಎಲ್ಲ ಧರ್ಮಗಳ ಮುಖಂಡರು ಉಪಸ್ಥಿತರಿದ್ದರು. ಪೊಲೀಸ್ ಠಾಣೆಗೆ ತಿಳಿಸಬೇಕು. ಆಮೇಲೆ ಪೊಲೀಸರು ಆಗಿಂದಾಗಿ ನೀಡುವ ಮಾರ್ಗದರ್ಶನಗಳನ್ನ ದಯಮಾಡಿ ಎಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡ್ರಿ. ಅದೇನದ ಸಮಾಜದ ಒಂದು ಒಳಿತಿಗಾಗಿರ್ತಾವ. ಏನೇ ಕಡ್ಡಾಯ ಪಾಲನೆ ಇದ್ರು ನಿಯಮ ಇದ್ರು ಕೂಡ ಅದು ಸಮಾಜದ ಒಳಿತಿಗಾಗಿರ್ತದೆ, ಶಾಂತಿ ಸೌಹಾರ್ದ ಒಳಿತಿಗಾಗಿರ್ತದೆ, ದಯಮಾಡಿ ಪಾಲಿಸಬೇಕು. ಆಮೇಲೆ ಪೆಂಡಾಲ್ಗಳಲ್ಲಿ ಫ್ಲೆಕ್ಸ್ ಗಳನ್ನ ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲಾ ಒಂದು ಸೇರ್ಕೊಂಡು ದೊಡ್ಡ ಫ್ಲೆಕ್ಸ್ ಹಾಕಿ ಅದೇನಪ್ಪ ಅಂದ್ರೆ ರೋಡಿಗೆ ಅಡ್ಡ ಹಾಕೋದು, ಅದಕ್ಕೆ ರಾತ್ರಿ ಯಾವ ಬಂದು ಬ್ಲೇಡ್ ಹೊಡೆದ ಅಥವಾ ಇನ್ನೂ ಯಾವ ಬಂದ ಮಸಿ ಹೊಡೆದ ಮಾಡಿ ಅದರಿಂದ ತೊಂದರೆ ಆಗೋದು ಬೇಡ. ನಿಮ್ಮ ಒಂದು CCTVಯ ಕೆಳಗಡೆ, ನಿಮ್ಮ ಒಂದು ಕಣ್ಣಿನ ಕೆಳಗಡೆ ಕಾಡ್ತಕ್ಕಂಥ ಸ್ಥಳಗಳಲ್ಲಿ ಬೇಕಾದ ಅಂತ ಹಾಕೊಡ್ರಿ, ನೀವು ಇದನ್ನ ಹಾಕೊಡ್ರಿ, ನೀವು ಫ್ಲೆಕ್ಸ್ ಗಳನ್ನ ಹಾಕೊಡ್ರಿ, ಜಾಸ್ತಿ ಅನಾವಶ್ಯಕವಾಗಿ ಹಾಕೋದು ಬೇಡ ಅಂತ ಹೇಳ್ತಾರೆ. ಆಮೇಲೆ ಗಣೇಶ ಹಬ್ಬದ ಮೂಲಕ ಸಾರ್ವಜನಿಕರಲ್ಲಿ ಸಹೋದರತ್ವ ಈ ರೀತಿ ಒಂದು ಏನಪ್ಪಾ ಅಂದ್ರ ಈ ಅದರಲ್ಲಿ ಒಂದು ಗಣೇಶ ಇದರಲ್ಲಿ ಒಂದು ಸಂದೇಶ ಕೊಡ್ರಿ ಅಂತಾರ. ಸಂದೇಶ ಅಂದ್ರೆ ಒಂದು ಸಾಮರಸ್ಯ, ಸಹೋದರತ್ವ, ಭ್ರಾತೃತ್ವ ಈ ರೀತಿ ಬೆಳೆತಕ್ಕಂಥ ಸಂದೇಶ ಇರಲಿ. ಆಮೇಲೆ ಕ್ರಿಮಿನಲ್ ಲಾಗಳ ಬಗ್ಗೆ ನಾವು ಯಾವ ರೀತಿ ಏನಪ್ಪಾ ಅಂದ್ರೆ ನಾವು ತಿಳ್ಕೊಂಡಿರ್ಬೇಕು, ಸಂಚಾರವನ್ನು ಯಾವ ರೀತಿ ಪಾಲನೆ ಮಾಡಬೇಕು, ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಏನ್ ಮಾಡಬೇಕು, ಯಾವ್ದಾದ್ರೂ ಒಂದು ಹೊಸ ಒಂದು ಜವಾಬ್ದಾರಿಯಿಂದ ಒಂದು ಥೀಮ್ ಗಳು ಇಟ್ಕೊಂಡು ಏನಾದ್ರೂ ಮಾಡಿದ್ರಂದ್ರೆ ಅದು ಒಂದು ಜನ ಬರ್ತಾ ಇರ್ತಾರೆ, ಅದೊಂದು ಮಾದರಿ ಆಗ್ತದೆ, ಅದೊಂದು ಸಂದೇಶ ಹೋಗ್ತದೆ. ಆ ವಿಚಾರವಾಗಿ ನೀವು ಗಣೇಶ ಮಂಡಳದಲ್ಲಿ ಏನಪ್ಪಾ ಅಂದ್ರ ಅಂತವ್ ಯಾವ್ದಾದ್ರೂ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ರೀತಿ ಇದನ್ನ ನಮ್ಮ ಮಾನ್ಯ SP ಸಾಹೇಬರು ಏನಪ್ಪಾ ಅಂದ್ರ ಇಷ್ಟೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ತಾವು ದಯಮಾಡಿ ಏನಪ್ಪಾ ಅಂದ್ರೆ ಎಲ್ಲಾ ಈ ಸಲಹೆಗಳನ್ನ ಶಾಶ್ವತಪದೇ ಪಾಲನೆ ಮಾಡಬೇಕು ಅಂತ ಹೇಳಿ ನನ್ನ ಒಂದು स्वागत भाषण ಮತ್ತು ಪ್ರಸ್ತಾವನೆ ಮಂಡಳಿಯನ್ನು ಮಾತಾಡಲು ಅವಕಾಶ ಮಾಡಿಕೊಡೋದಕ್ಕೆ नमस्कार ಹೇಳಿ मिलाद उन नबी की हार्दिक बधाई देता हूँ। हमारा त्योहार गणेश महामंडल की स्थापना 1980 में हुई थी
45 साल हो गए हैं। 45 साल से गणेश महामंडल के नेतृत्व में बीदर के सभी गणेश जुलूस निकालते हैं और आज तक गणेश के दौरान कोई भी गड़बड़ नहीं हुई है और हम उम्मीद करते हैं कि इस साल भी कुछ नहीं होगी, क्योंकि हमारे में और पुलिस अधिकारियों में और हमारे हिंदू मुस्लिम भाइयों में एक दूसरे की भावनाओं को समझने की ताकत है। हम सब मिलकर ये काम करते हैं। डीएसपी साहब ने अभी 31 सूत्री का कार्यक्रम बताया, स्टैंडर्ड ऑपरेटिंग प्रोसीजर, उसके बारे में मुझे कुछ नहीं कहना है। लेकिन सबसे बड़ी बात, गणेश महामंडल की ओर से हम सभी पुलिस अधिकारी को एक ही निवेदन करना चाहिए, किसी गणेश से अगर कोई प्रॉब्लम आए तो वो डायरेक्ट उलझने के बजाय हम लोगों को बताए। गणेश महामंडल के पदाधिकारी जाके उस समस्या का निवारण करेंगे और है ना मामले को वहीं शांत करेंगे। कभी भी एक्शन को रिएक्शन होता है। आप जब किसी के ऊपर फोर्स करते हैं तो वो सभी लोग है ना उसका जवाब फोर्स ही होता है। इसलिए जितना काम प्रेम से होगा उतना काम आपके फोर्स से नहीं होगा। आप प्रेम से काम करिए, हम भी प्रेम से आपका सहयोग देंगे। रहा सवाल परमिशन लेने का, तो हमारी सालों से परंपरा रही है कि जहां तक लाइट का सवाल है, नगर पालिका के तरफ से पंडाल का सवाल है, हम 1 लीटर के अंदर बीदर में जितने गणेश बैठते हैं उस गणेशों की लिस्ट देते हैं और उन गणेशों के परमिशन के लिए संबंधित जिला स्तरीय अधिकारी को हम उनका निवेदन करते हैं। आज तक किसी भी गणेश ने स्पेशल परमिशन, अलग परमिशन नहीं ली है और इस साल भी नहीं लेंगे। रहा सवाल गणेश कहाँ बिठाना, रास्ते में नहीं बिठाना, किसी को तकलीफ नहीं होना, ये बात कॉमन है। और आज तक कहीं भी गणेश है ना जहां पर परंपरा से बैठते हैं उसी स्थान पर बैठते हैं, स्थान में कोई बदलाव नहीं होता। और न तो है जनता को तकलीफ हुई है ऐसी जगह पर भी हम गणेश नहीं बिठाते, क्योंकि दर्शन करने को आने वाले सभी धर्म के लोग होते हैं और सभी को सुविधा हो इस तरह से हम ख्याल करते हैं। गणेश महामंडल के पदाधिकारी, गणेश हर गणेश मंडल के कार्यकर्ता दिन रात मेहनत करके गणेश का उत्सव मनाते हैं, तो उनका यही ख्वाहिश रहता है कि अपने गणेश को ज्यादा से ज्यादा लोग देखें, ज्यादा से ज्यादा लोग गणेश जी का दर्शन करें और सभी लोग है ना शांति से प्रसाद वगैरह लें। इस बात की पूरी व्यवस्था की जाएगी। आज 4 बजे हमारे महामंडल की और एक मीटिंग है, एक मीटिंग तो हो चुकी है और एक मीटिंग है, उसमें आपके और हमारे बीच जो भी बातचीत हुई है उसका सभी गणेश मंडलियों को खुलासा किया जाएगा और सभी लोग मिलकर शांति और सौहार्द के साथ इस गणेश महामंडल का नेतृत्व में गणेश विसर्जन और गणेश स्थापना का कार्यक्रम करेंगे। आने वाली 27 तारीख को हम गणेश जी की स्थापना करेंगे और इस बार हमारे लिए खुशी की बात है कि गणेश जी के विसर्जन के लिए एक होंडा का निर्माण किया गया है। हमने 2 दिन पहले जिला उस्तुवारी मंत्री श्री ईश्वर खंडे जी को, जो हमारे महामंडल के गौरव अध्यक्ष परंपरा के अनुसार जो जिले का मंत्री होता है वो महामंडल का अध्यक्ष होता है। इस गणेश के अंदर कोई राजनीतिक पार्टी नहीं रहती है, सभी लोग मिलके गणेश मनाते हैं। ना इसमें कांग्रेस है ना बीजेपी है, इसमें सभी पार्टियों के सभी लोग रहते हैं। तो जिला उस्तुवारी मंत्री से हमने निवेदन किया है कि उस गणेश होंडा का उद्घाटन करें 31 को और इस बार उद्घाटन के शुभारंभ के अवसर पे हम 5 गणेशों का विसर्जन वहां करेंगे। 5 गणेश कौन से हैं उसकी सूचना पुलिस डिपार्टमेंट को और संबंधित गणेश मंडली को दी जाएगी। और रहा सवाल बाकी सभी गणेश का विसर्जन जो परंपरागत मार्ग है उसी रास्ते से गणेश जाएंगे। जैसे कि बड़े गणेश है ना गावन चौक से सीधा डीसी ऑफिस के सामने से फायर ब्रिगेड के पास से जाते हैं और जो गणेश शाहगंज गेट से पास हो सकते हैं वो लोग मेन रोड से जाते हैं। तो इसमें कोई बात नहीं। मेरा इस अवसर पर सभी गणेश मंडल के पदाधिकारियों से निवेदन है कि जो स्टैंडर्ड ऑपरेटिंग प्रोसीजर है उसका पालन करें। अपने अपने गणेश मंडल के कार्यकर्ताओं के नाम पुलिस को सूचित करें, अपने कार्यकर्ताओं को पुलिस डिपार्टमेंट के नाम सूचित करें और दोनों पुलिस और प्रशासन और हमारे गणेश मंडल के कार्यकर्ता मिलके दोनों मिलकर शांति के साथ इस गणेश के उत्सव को धूमधाम से मनाएंगे। रहा सवाल डीजे का, उसके बारे में है ना ऑलरेडी हमारे मंत्री जी से बातचीत हो गई है और उस अवसर पर और एक मीटिंग होगी जिला अधिकारियों के साथ, उस मीटिंग में तय किया जाएगा। मेरा एक ही निवेदन है गणेश महामंडल की ओर से, आप किसी को भी फोर्स न करें, रिक्वेस्ट से काम करें। रिक्वेस्ट से काम करने से बहुत से काम होते हैं और बहुत ही शांति और सद्भावना के साथ हम ये आने वाला गणेश उत्सव मनाएंगे। फिर एक बार आप सभी को
गणेश उत्सव और मिलादुल नबी की हार्दिक बधाई देते हुए मेरे को इस अवसर पर जो 2 शब्द बोलने का मौका दिया गया उसके लिए जिला प्रशासन का धन्यवाद करते हुए मेरी बात ಮಾಡ್ತಾರೆ ಒಂದು 5 ಪಾಯಿಂಟ್ ಅವ ಆ 5 ಪಾಯಿಂಟ್ ಬಂದಾಗ ಕರೆಂಟ್ ತೆಗೆದು ಆ ಗಣಪತಿ ಪಾಸ್ ಮಾಡ್ತಾರೆ. ಅದಕ್ಕೆ ಮೊದಲು ನಾವು ಆದಷ್ಟು ಮ್ಯಾಗ ಒಯ್ಯ ಪ್ರಯತ್ನ ಮಾಡಿದೆವು. ರಮೇಶ್ ಪಾಟೀಲ್ ಅದರ ಇಲ್ಲೇ ಮೊದಲು ಆದಷ್ಟು ಅದಕ್ಕೆ ಎಷ್ಟು ಸಾಧ್ಯ ಇದೆ ಆ ವೈರ್ಗಳನ್ನು ಮೊದಲು ಮೇಲೆ ಒಯ್ಯ ಪ್ರಯತ್ನ ಮಾಡಿದೆವು. ಇನ್ನೂ ಸಮಯ ಇದೆ. ಅದಕ್ಕೆ ಇನ್ನೂ ಎಷ್ಟು ಸಾಧ್ಯ ಇದೆ ಅಷ್ಟು ಯಾವುದೇ ಜಂಪ್ ಆಗಲ್ಲ. ಪ್ರೊಸಿಷನ್ ಬರೋ ಹೊತ್ತಿಗೆ ನೀವು ಅದು ಒಂದು ಗಣಪತಿ ಪಾಸ್ ಆಗೋ ಹೊತ್ತಿಗೆ ನೀವು ಒಂದು 5 ನಿಮಿಷನೂ ಬಂದ್ ಮಾಡಿದ್ರಿ ಅಂದ್ರೆ ಆ ಎಂಟೈರ್ ಪ್ರೊಸಿಷನ್ದಾಗ ಅದ್ರ ಎಫೆಕ್ಟ್ ಬರ್ತದೆ. ಹಾಗಾಗಿ ಸಾಧ್ಯ ಆದಂಗ ಯಾಕ ಏನ್ ಪ್ರೊಸಿಷನ್ ರೂಟ್ ಅದ ಆ ಪ್ರೊಸಿಷನ್ ರೂಟ್ನಾಗ ಕರೆಂಟ್ಗಳು ಜಂಪ್ ಆಗಲ್ಗತ್ತೆ ನೋಡ್ಕೋಬೇಕಂತೇಳಿ ಒಂದು ವಿನಂತಿ ಅದ. ಇನ್ನ ನಮಗ ನಿಮಗ ಬಿಟ್ಟಿದಿಲ್ಲ. ಹಾಗಾಗಿ ಯಾವುದೇ ನೆಗೆಟಿವ್ ಮಾತು ಅಥವಾ ಹೆಂಗಾಯ್ತು ಹಂಗಾಯ್ತು ನಾವು ಮಾಡಿದೆವು ನೀವು ಮಾಡಿದೆವು ಒಮ್ಮತ್ ಬೇಡ ಹಾಗಿದ್ದೆಲ್ಲ ಆಗೋಯ್ತು. ಈ ವರ್ಷದ ಗಣಪತಿ ಯಾವುದೇ ನೆಗೆಟಿವ್ ಥಿಂಕಿಂಗ್ ನಾವು ಮಾಡದೆ ಇನ್ನೂ ಅದ್ದೂರಿಯಾಗಿ ಮಾಡೋಣ. ಈ ಸಲ ಜನರಲ್ಲಿ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಉತ್ಸಾಹ ಇದೆ. ಆ ಉತ್ಸಾಹ ಪೊಲೀಸ್ ಇಲಾಖೆಯಿಂದ ಜಿಲ್ಲಾಡಳಿತದಿಂದ ನಿಮ್ಮಿಬ್ಬರ ಸಪೋರ್ಟ್ನಿಂದ ಇನ್ನೂ ಇಮ್ಮಡಿಯಾಗಿ ಜನರಿಗೆ ಸಹಕಾರ ಸಿಗಲಿ. ಇನ್ನೂ ಹೆಚ್ಚು ರೀತಿಯಿಂದ ಹಬ್ಬ ಯಶಸ್ವಿ ಆಗ್ಲಿಕ್ಕೆ ಸಹಕಾರ ಆಗಲಿ ಅಂತ ಹೇಳ್ತಾ ಮತ್ತೊಂದು ಕೊನೆಯದಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾನು BDA ಚೇರ್ಮನ್ ಇದ್ದಾಗ 2 ಕೋಟಿ ರೂಪಾಯಿ ಗಣೇಶ್ ವಿಸರ್ಜನೆ ನೋಡಕ್ಕೆ ಅನುದಾನ ಕೊಟ್ಟಿದೆ. ಆಗ ಸ್ವಲ್ಪ ಕೆಲಸ ಆಗಿ ನಿಂತಿತ್ತು. ಸರ್ಕಾರ ಈಗಿದ್ದಂತ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದನ್ನ ಮುಂದುವರಿಸಿದ ಕೆಲಸ ಕಾಮಗಾರಿ ಪೂರ್ಣ ಮಾಡಕ್ಕೆ ಸಂಪೂರ್ಣವಾದಂತ ಏನ್ ಅಡೆತಡೆ ಮಾಡಕ್ಕೆ ಸಂಪೂರ್ಣ ಆ ಗಣೇಶ್ ವಿಸರ್ಜನೆ ಹೊಂಡ ಪೂರ್ಣಗೊಂಡ್ರು ಈ ಸಲದ ರಸ್ತೆಗಳಾಗ್ಲಿ ಅಥವಾ ಇನ್ನು ಮಿಕ್ಕಿದ ಕೆಲಸಕ್ಕೆ ಸ್ವಲ್ಪ ತಡವಾದರೂ ಸಹ ನಾನು ವಿನಂತಿಯಾದ ಜಿಲ್ಲಾಡಳಿತಕ್ಕೆ ಈ ಸಲ ನಮ್ಮ ಆ ಮಂಡಲದ ಮತ್ತೆಲ್ಲ ಗಣೇಶ್ ಮೀಟಿಂಗ್ ಮಾಡಿದಾಗ ಒಂದು 5 ಗಣಪತಿಗಳು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ರಹೀಂ ಖಾನ್ ಅವರಿಗೆ ನಾವು ಎಲ್ಲರ ಜೊತೆ ಮಾತಾಡಿ ಆ ಹೊಂಡದ ಕಾರ್ಯ ಪೂರ್ಣಗೊಳಿಸಿ 5 ಗಣಪತಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಹಾಕ್ತಕ್ಕಂತ ಒಂದು ತೀರ್ಮಾನ ನಮಗೆಲ್ಲ ಬರಲ್ಲ. ಹಾಕ್ತಕ್ಕಂತ ಅಭಿಲಾಷೆ ನಮ್ದದ. ಆ ಅಭಿಲಾಷೆಯನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಪೂರ್ಣಗೊಳಿಸಬೇಕು. ಮಂತ್ರಿಗಳು ಅದಕ್ಕೆ ವಿಶ್ವಾಸವನ್ನು ಮಾಡೋಣ ಅಂತಕ್ಕಂಥ ವಿಶ್ವಾಸವನ್ನು ಉಸ್ತುವಾರಿ ಮಂತ್ರಿಗಳು ನೀಡಿದ್ದಾರೆ. ಹಾಗಾಗಿ ಅದು ಒಂದು ಕೆಲಸ ಈ ಸಂದರ್ಭದಲ್ಲಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಹಬ್ಬವನ್ನು ನಾವು ನೀವೆಲ್ಲ ಸೇರ್ಕೊಂಡು ಚೆನ್ನಾಗಿ ಆಚರಿಸೋಣ. ಸಮಯ ಪಾಲನೆ ಒಂದು ಸ್ವಲ್ಪ ಬೇಗ ಬಂದು ನಮಗೆ ವಿನಂತಿ ಇದೆ. ನಾವು 11 ಅಂತೇವು 11ಕ್ಕೆ ಬಂದು ವೈರು ಉಚ್ಚಬೇಡ್ರಿ. ನೀವು ಆ ವೈರು ಉಚ್ಚದಿತ್ತು ಅಂದ್ರೆ ನಮಗೆ ಹೇಳಿ ನಾವು ಉಚ್ಚತೇವೆ. ನೀವು ಉಚ್ಚರಿ ಅಂದ್ರೆ ಹೋಗ್ಬೇಕು ಆದಂಗಾಯ್ತದೆ. ಗಡಬಡ ಮಾಡ್ಕೊಂಬಂತಾರೆ ಯಾರಿಗಾರ ಮುಂದೆ ಕಳಿಸದಿದ್ರು. ಹೀಗಾಗಿ ನಾನು ಹಿರಿಯರಂತ ವರ್ಮವ್ರು ಹೇಳ್ಯಾರ ಯಾವುದೇ ಗಣಪತಿ ಜೊತೆ ಸಮಸ್ಯೆಗಳು ಬಂದಾಗ ಆ ಗಣಪತಿ ಸಮಸ್ಯೆಗಳು ಅವರಿಗೆ ಹೇಳಿ ನಮಗೆ ಹೇಳಿದ್ರಿಂದ ನಾವು ಮಧ್ಯಸ್ಥಿಕೆ ವಹಿಸಿ ಅದನ್ನು ಬಗೆಹರಿಸು. ಫೋರ್ಸದಲ್ಲಿ ಮಾಡಿದ್ರೆ ಏನಿದ್ರೆ ಜನ ಬಹಳ ಇದ್ದಾಗ ಇಲ್ಲಿ ಬಂದರೆಲ್ಲ ನಮ್ಮ ಮೀಟಿಂಗ್ನಾಗ ಬಂದ ಮೀಟಿಂಗ್ನಾಗ ಎಲ್ಲ ಹೋಗ್ತಾರೆ. ಇವು ಅವತ್ತು ನಮ್ಮದೇ ಮಾತು ಕೇಳಕ್ ಹೋಗ್ತಾ ಅವತ್ತ ಕ್ರೌಡ್ ಇರ್ತದೆ, ಭಕ್ತಿ ಭಾವನೆ ಇರ್ತದೆ, ಅವರು ಡಬಲ್ ಎನರ್ಜಿ ಟ್ರಿಬಲ್ ಎನರ್ಜಿ ಇರ್ತದೆ. ಹಾಗಾಗಿ ನಮ್ಗೇನಂದ್ರೆ ಒಂದು ವಿನಂತಿ ಇದೆ, ಕಳೆದ ಕೆಟ್ಟ ಗಳಿಗೆ ಮರೆತು ಬಿಡೋಣ. ಈ ವರ್ಷದ ಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡೋದು ನಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟ್ ಇಲ್ಲಿದ್ದೆ ನಾನು ಮಾಡ್ತೀನಿ. ಈ ತಿಂಗಳ 22ರಂದು ಜನವಾಡ ರಸ್ತೆ ಇಲ್ಲಿರುವ JP ನಗರ್ ಕಾಲನಿಯಲ್ಲಿರುವ ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮ ಆವರಣದಲ್ಲಿ ದಾದಿ ದಿವಂಗತ ಪ್ರಕಾಶಮಣಿ ಅವರ 18ನೇ ಸ್ಮರಣೋತ್ಸವ ಅಂಗವಾಗಿ ವಿಶ್ವ ಬಂಧುತ್ವ ದಿನದ ಪ್ರಯುಕ್ತ ಮಹಾ ರಕ್ತದಾನ ಅಭಿಯಾನ ಆಯೋಜಿಸಲಾಗಿದೆ ಎಂದು ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮದ ಸಂಚಾಲಕಿ BK ಪ್ರತಿಮಾ ಬೆಹೆಂಜಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಅಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಈ ಅಭಿಯಾನ ನಡೆಯಲಿದೆ. ಬ್ರಹ್ಮಕುಮಾರಿ ಸಮಾಜ ಸೇವಾ ವಿಭಾಗ, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ
ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಜೆಮಿನಿ ಗ್ರಾಫಿಕ್ಸ್ಗಳ ಸಂಯೋಗದಲ್ಲಿ ಈ ಮಹಾ ಅಭಿಯಾನ ಜರುಗಲಿದೆ. ಈ ಕಾರ್ಯಕ್ರಮ ವಿಶ್ವದ ಎಲ್ಲ ಬ್ರಹ್ಮಕುಮಾರೀಸ್ ಕೇಂದ್ರಗಳಲ್ಲಿ ಈ ತಿಂಗಳ 21, 22, 23, 24ರವರೆಗೆ ಜರುಗಲಿದೆ ಎಂದರು. ರಕ್ತದಾನ ಅಭಿಯಾನ 2025 ನಿಮ್ಮ ರಕ್ತ ಜೀವನದ ಉಡುಗೊರೆ. ಅದು ಜೀವನವನ್ನು ಉಳಿಸಬಹುದು, ಭರವಸೆಯನ್ನ ಕಾಣಬಹುದು ಮತ್ತು ಅಪರಿಚಿತರನ್ನ ಒಂದುಗೂಡಿಸಬಹುದಾಗಿದೆ. ಯಾರಿಗಾದರೂ ಎರಡನೇ ಜೀವನ ಅವಕಾಶ ಸಿಗಲು ಕಾರಣವಾಗಿದೆ ಎಂದರು. ರಕ್ತದಾನ ಸುರಕ್ಷಿತವಾಗಿರಲು ಬಳಸುವ ಎಲ್ಲ ಉಪಕರಣಗಳು ಸೋಂಕು ಅಥವಾ ಹಾನಿಯ ಅಪಾಯದಿಂದ ಮುಕ್ತವಾಗಿರಬಲ್ಲವು. 18ರಿಂದ 60 ವರ್ಷದೊಳಗಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು. ಕನಿಷ್ಠ 50 kg ತೂಕಕ್ಕಿಂತ ಮೇಲ್ಪಟ್ಟವರು ಮಾತ್ರ ರಕ್ತದಾನ ಮಾಡಬಹುದು. ಉತ್ತಮ ಆರೋಗ್ಯವುಳ್ಳವರು ಮತ್ತು ಯಾವುದೇ ಸಾಂಕ್ರಾಮಿಕ ರೋಗಗಳಿಂದ ಮುಕ್ತವಾದವರು ಮಾತ್ರ ರಕ್ತದಾನ ಮಾಡಬಹುದಾಗಿದೆ. ಕನಿಷ್ಠ 12.5ಕ್ಕಿಂತ ಹೆಚ್ಚು ಹಿಮೋಗ್ಲೋಬಿನ್ ಹೊಂದಿದ್ದವರು, ನಾಡಿಮಿಡಿತ ನಿಮಿಷಕ್ಕೆ 50ರಿಂದ 100 ಬಡಿತಗಳ ನಡುವೆ ಇರುವವರು, ರಕ್ತದೊತ್ತಡ ಸಾಮಾನ್ಯ ಮಿತಿಯಲ್ಲಿರುವವರು, ದೇಹದ ಉಷ್ಣತೆ ತಾಪಮಾನ ಸಾಮಾನ್ಯದಲ್ಲಿರುವವರು ಮಾತ್ರ ರಕ್ತದಾನ ಮಾಡಬಹುದಾಗಿದೆ ಎಂದು ತಿಳಿಸಿದ್ದರು. ರಕ್ತಕ್ಕೆ ಪರ್ಯಾಯವಿಲ್ಲ. ಪ್ರತಿ 3 ಸೆಕೆಂಡಿಗೆ ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದರೆ ಅದು ಅತ್ಯಂತ ಮಹತ್ತರ ರೀತಿಯಲ್ಲಿ ಕಾರ್ಯ ಮಾಡಬಲ್ಲದು. ಅಪಘಾತ ಸಂಭವಿಸಿದಾಗ, ಶಸ್ತ್ರಚಿಕಿತ್ಸೆ ಮಾಡುವಾಗ, ಕ್ಯಾನ್ಸರ್ ಚಿಕಿತ್ಸೆಗಳ ಸಮಯದಲ್ಲಿ ಬದುಕುಳಿಯಲು ರಕ್ತವು ಹೆಚ್ಚಾಗಿ ಅಗತ್ಯವಾಗಿದೆ. ಒಬ್ಬ ಮನುಷ್ಯನು ಇನ್ನೊಬ್ಬರಿಗೆ ನೀಡಬಹುದಾದ ಅತ್ಯಮೂಲ್ಯ ಕೊಡುಗೆ ಎಂದರೆ ರಕ್ತ ಮಾತ್ರ. ನಿಮ್ಮ ರಕ್ತದಾನದ ಮೂಲಕ ನೀವು ಇತರರಿಗೆ ಹೊಸ ಜೀವನ ನೀಡಬಹುದಾಗಿದೆ ಎಂದು ಹೇಳಿದ್ದರು. ರಕ್ತದಾನ ಮಾಡುವುದರಿಂದ ನಮಗೆ ಸಂತೋಷ ದೊರೆಯುತ್ತದೆ. ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುವುದು, ಹೃದಯ ಕಾಯಿಲೆಗಳು ಕಡಿಮೆಯಾಗುವುದು, ಕ್ಯಾನ್ಸರ್ ಸಂಭಾವನೆ ಕಡಿಮೆಯಾಗುವುದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು. ಒಟ್ಟಾರೆ ರಕ್ತದಾನದಿಂದ ಈ ಎಲ್ಲ ಲಾಭಗಳಿವೆ ಎಂದರು. ರಕ್ತದಾನ ಮಾಡುವವರಿಗೆ ಪೌಷ್ಟಿಕಾಂಶವುಳ್ಳ ಪಾನಕ, ತಿಂಡಿ ಹಾಗೂ ಹಣ್ಣು ಹಂಪಲುಗಳು ನೀಡಲಾಗುವುದು. ರಕ್ತದಾನ ಮಾಡಿದ್ದವರಿಗೆ ಬ್ರಿಮ್ಸ್ ಆಸ್ಪತ್ರೆ ಹಾಗೂ ಬ್ರಹ್ಮಕುಮಾರಿ ಪಾವನಧಾಮದಿಂದ ಪ್ರಮಾಣಪತ್ರ ವಿತರಿಸಲಾಗುತ್ತದೆ. ಅದು ಮುಂದಿನ 1 ವರ್ಷದೊಳಗೆ ನಿಮ್ಮ ಕುಟುಂಬದವರಿಗೆ ರಕ್ತ ಅವಶ್ಯಕತೆವಾಗಿದ್ದಲ್ಲಿ ರಕ್ತವು ಉಚಿತವಾಗಿ ನೀಡಲಾಗುತ್ತದೆ ಎಂದರು. ಅಂದು ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟನೆಯಾಗಲಿದ್ದು, ಬ್ರಿಮ್ಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಂದ್ರ ಪಾಟೀಲ್, ರೋಟರಿ ಕ್ಲಬ್ ಕಲ್ಯಾಣ ಝೋನ್ದ ಅಸಿಸ್ಟೆಂಟ್ ಗವರ್ನರ್ ಹೌಶೆಟ್ಟಿ ಪಾಟೀಲ್, ಜಮಿನಿ ಗ್ರಾಫಿಕ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸುಭಾಷ್ ಸಾವುಡೆ, ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ವಿದ್ಯಾ ಪಾಟೀಲ್, ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ BS ಬಿರಾದರ್, ರೋಟರಿ ಕ್ಲಬ್ ಇಂಟರ್ನ್ಯಾಷನಲ್ ಮುಖ್ಯಸ್ಥರಾದ ಡಾಕ್ಟರ್ ರಘುಕೃಷ್ಣಮೂರ್ತಿ ಹಾಗೂ ಇತರರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವವರು ಎಂದು ಪ್ರತಿಮಾ ಬೆಹೆಂಜಿ ವಿವರಿಸಿದರು. ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಮಾತನಾಡಿದ್ದರು. ಬ್ರಹ್ಮಕುಮಾರೀಸ್ ಪಾವನಧಾಮದ ಪತ್ರಿಕೆ BK ಮಂಗಲಾ ಬೆಹೆಂಜಿ ಪತ್ರಿಕಾಗೋಷ್ಠಿಯಲ್ಲಿದ್ದರು. प्रजापिता ब्रह्मा कुमारी ईश्वरीय विश्वविद्यालय की ओर से ये वर्ष 2025 ये ईश्वरीय विश्वविद्यालय की पूर्व मुख्य प्रशासिका दादी डॉक्टर प्रकाश मणि जी, जिनको अव्यक्त होकर आज 18 वर्ष हो रहे हैं, उनके पुण्य स्मरण में, उनकी पुण्यतिथि के निमित्त ये ईश्वरीय विश्वविद्यालय वर्ल्ड रिकॉर्ड करने जा रही है। उनके पुण्य स्मरण के निमित्त ये विश्वविद्यालय ने महा रक्तदान अभियान को आरंभ किया है। सारे विश्व के अंदर ये ईश्वरीय विश्वविद्यालय की जितनी भी शाखाएं हैं, वहाँ अगस्त मास की 21, 22, 23, 24, 25 ये दिनों में रक्तदान शिविर का आयोजन किया है। दादी जी का ये पुण्य स्मृति दिवस ये ईश्वरीय विश्वविद्यालय में सारे विश्व के अंदर विश्व बंधुत्व के दिवस के रूप में मनाया जाता है। 18वीं दादी जी की ये पुण्य स्मृति दिवस के निमित्त महा रक्तदान शिविर का आयोजन किया है। दादी जी जब हम सब के सामने उपस्थित थे, साकार में थे, तो दादी जी ने आध्यात्मिकता के द्वारा बहुत हमारे भारतीयों को, विश्व के अनेक लोगों को नया जीवन प्राप्त दिया, व्यसनों से छुड़ाया, बुराइयों से छुड़ाया, राजयोग की शिक्षा देकर उनके जीवन को उन्नत किया। आज उनकी अनुपस्थिति में भी दादी जी हम सबको नया जीवन दे रही है। ये सुंदर भावना को लेकर विश्वविद्यालय ने ये
महारक्तदान अभियान का आयोजन किया है। बीदर में पावन धाम जेपी नगर में, जहाँ ये ईश्वरीय विश्वविद्यालय की निरंतर शाखा है, निस्वार्थ रीति से जहाँ सेवाएं चलती है, 22 अगस्त सवेरे 9 बजे से लेकर शाम को 5 बजे तक ये रक्तदान शिविर का आयोजन किया हुआ है। सभी बीदर के नागरिकों से हमारा नम्र निवेदन है, अपना रक्त देकर, ब्लड डोनेशन करके हम किसी के जीवन को बचाने का सुंदर ये पुण्य मास के अंदर पुण्य जमा करें। हम सब जानते हैं आज हर 3 सेकंड को किसी एक को ब्लड की आवश्यकता पड़ रही है। अचानक एक्सीडेंट होना, अचानक कैंसर की बहुत बड़ी सर्जरी होना, गर्भवती महिलाओं को जब कोई इमरजेंसी हो जाती है तो उस समय पर रक्त की आवश्यकता पड़ना, अथवा कोई ऐसी बड़ी दुर्घटना हो जाती है जब एक साथ अनेकों को घायल हम देखते हैं, तो उस समय पर काफ़ी संख्या में रक्त की आवश्यकता पड़ती है। ಸೈನ್ಸ್ ಬೇಕಾದಷ್ಟು ಮುಂದುವರೆದಿದೆ. ನಾವು ಚಂದ್ರನ ಮೇಲೆ ಮನೆ ಕಟ್ಕೊಳ್ಳಿಕ್ಕೆ ತಯಾರಾಗಿದ್ದೀವಿ. ಆದರೆ ಒಂದು ಹನಿ ಬ್ಲಡ್ ತಯಾರು ಮಾಡ್ತಕ್ಕಂಥ ಸೈಂಟಿಸ್ಟ್ ಇವತ್ತಿನ ತನಕ ಜಗತ್ತಿನಾಗ ಯಾರೂ ಹುಟ್ಟಿಲ್ಲ. ಕೇವಲ ಅದು ಪರಮಾತ್ಮನ ಕೃಪೆಯಿಂದ ಶರೀರದಲ್ಲೇ ತಯಾರಾಗಬೇಕು. ಆ ಪರಮಾತ್ಮನ ಮಷೀನ್ ಏನದ, ಆ ಮಷೀನ್ದಿಂದ ಯಾವ ರಕ್ತ ತಯಾರಾಗ್ತದೆ. ಇವತ್ತಿನ ತನಕ ರಕ್ತ ತಯಾರು ಮಾಡೋ ಮಷೀನು ಯಾವ ಸಂಸ್ಥೆ ತೆಗೆದಿಲ್ಲ. ಅಂಥ ಒಂದು ಮಹತ್ವದ ಕಾರ್ಯ ಇವರು ಯಾಕೆ ತಗೊಂಡಾರಂದರೆ, ನಮ್ಮದು ಪೂಜ್ಯನೀಯ ಪ್ರಕಾಶಮಣಿ ದಾದಿಯವರು ತುಂಬ ಸಂಸ್ಥೆಗೆ ಸೇವೆ ಸಲ್ಲಿಸೋದಲ್ಲದೆ ಒಂದು ಪ್ರಭಾವಿ. ಅವ್ರಿಗೆ ನೋಡೋದೇ ಒಂದು ಪುಣ್ಯ ಇತ್ತು. ನಾನು 2-3 ಸಲ ನೋಡೀನಿ. ಅವ್ರಿಗೆ ನೋಡೋದೇ ಒಂದು ಪುಣ್ಯ ಅನ್ನಿಸ್ತಿತ್ತು. ತಪಸ್ವಿಗಳಂತ ಸುಮ್ಮನೆ ಹೇಳ್ಕೊಂಡು ಇದು ಮಾಡೋಕ್ಕಿಂತಲೂ ಬರೀ ಅವ್ರಿಗೆ ಎದುರು ಕುಂತು ನೋಡ್ಕೊಂಡು ಬಂದರೆ ಸಾಕಿತ್ತು. ಅಂಥ ಒಂದು ಇವರು ಅವ್ರದ್ದು 18 ವರ್ಷದ ನಿಮಿತ್ತ ಪುಣ್ಯ ಸ್ಮರಣೆ ನಿಮಿತ್ತ ಇಡೀ ವಿಶ್ವದಲ್ಲಿ ರಕ್ತದಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಳೆದ 1 ವಾರದಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನಲ್ಲಿ ವ್ಯಾಪಕ ಹಾನಿಯಾಗಿದೆ ಎಂದು ಶಾಸಕ ಪ್ರಭು ಚವ್ಹಾಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕ್ಷೇತ್ರದಲ್ಲಿ ಮಳೆಯಿಂದ ಆಗಿರುವ ಹಾನಿ ಕುರಿತು ಮನವರಿಕೆ ಮಾಡಿಕೊಟ್ಟರು. ಮಳೆ ಜಾಸ್ತಿಯಿಂದಾಗಿ ಬಿತ್ತನೆಯಾದ ಸೋಯಾಬೀನ್, ಉದ್ದು, ಹೆಸರು, ಹತ್ತಿ ಮುಂತಾದ ಪ್ರಮುಖ ಕೃಷಿ ಬೆಳೆಗಳು ನೀರು ಪಾಲಾಗಿದೆ. ಸಾವಿರಾರು ಹೆಕ್ಟೇರ್ ಬೆಳೆ ನಾಶವಾಗಿದೆ. 100ಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿವೆ ಎಂದು ತಿಳಿಸಿದ್ದರು. ರೈತರು ಸಾಲ ಮಾಡಿ ಬೆಳೆದ ಬೆಳೆಗಳು ನೆಲಸಮವಾಗಿದೆ. ಅವರ ಭವಿಷ್ಯ ಗೊಂದಲಕ್ಕೆ ತಳ್ಳಲ್ಪಟ್ಟಿದೆ. ಜೊತೆಗೆ ಗ್ರಾಮಗಳ ಜಲಾಭಿವೃದ್ಧಿಗೊಂಡು ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಕುಸಿದು ಕುಟುಂಬಗಳು ಬೀದಿಗೆ ಬಂದಿವೆ. ಅಷ್ಟೇ ಅಲ್ಲದೆ ನಂದಿ ಬಿಚ್ಚಳಗಾಂವ್ ಚಿಕ್ಲಿ ಸೇತುವೆ, ಸಾವರ್ಗಾಂವ್ ಹಂಗರ್ಗಾಂವ್ ಸೇತುವೆ ಸೇರಿ ಹಲವು ಸೇತುವೆ, ಕೆರೆಕಟ್ಟೆಗಳು ಒಡೆದು ಹಾನಿ ಆಗಿವೆ. ರಸ್ತೆ, ವಿದ್ಯುತ್, ನೀರು ಸರಬರಾಜು ವ್ಯವಸ್ಥೆ ಹಾನಿಗೊಳಗಾಗಿದೆ. ಸಾರಿಗೆ ಸಂಚಾರ ಸಂಪೂರ್ಣ ಅವ್ಯವಸ್ಥಿತಗೊಂಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದರು. ಹಲವು ಸೇತುವೆ, ಕೆರೆಕಟ್ಟೆಗಳು ಒಡೆದು ಹಾನಿಯಾಗಿವೆ. ರಸ್ತೆ, ವಿದ್ಯುತ್, ನೀರು ಸರಬರಾಜು ವ್ಯವಸ್ಥೆ ಹಾನಿಗೊಳಗಾಗಿದ್ದು ಸಾರಿಗೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಉಗ್ರಾಣ, ಶಾಲೆ, ಅಂಗನವಾಡಿಗಳು, ಸರ್ಕಾರಿ ಕಚೇರಿಗಳು ನೀರಿನಿಂದ ಹಾನಿಗೊಂಡು ಕಚೇರಿ ಕೆಲಸಗಳಿಗೂ ಅಡೆತಡೆಯಾಗುತ್ತಿದೆ ಎಂದು ತಿಳಿಸಿದ್ದರು. ಇಂತಹ ಸಂಕಷ್ಟದ ಸಮಯದಲ್ಲಿ ಔರಾದ್ ಕ್ಷೇತ್ರ ಅತಿವೃಷ್ಟಿ ಪೀಡಿತ ಪ್ರದೇಶವೆಂದು ಘೋಷಿಸಿ ತಕ್ಷಣದ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂಬಂಧ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ, ಕೃಷಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಅವರು ಯುವ ಪೀಳಿಗೆಗೆ ಪ್ರೇರಣಾ ಶಕ್ತಿಯಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ ಡಿ. ದೇವರಾಜ್ ಅರಸು ಅವರ 110ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
ಡಿ ದೇವರಾಜ್ ಅರಸು ಅವರು ದೀನ ದಲಿತರ, ಹಿಂದುಳಿದ ವರ್ಗಗಳ, ಬಡವರ ಪರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಅವರು ಆಡಳಿತಾವಧಿಯಲ್ಲಿ ಜಾರಿಗೆ ತಂದ ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯಿಂದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಆಧಾರ ಸ್ತಂಭವಾಗಿದೆ ಎಂದರು. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಗತ್ಯವಿರುವ ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಅವರು ಹೋರಾಡಿದ ಪರಿಣಾಮವಾಗಿ ಇಂದಿನ ಹಿಂದುಳಿದ ವಿದ್ಯಾರ್ಥಿ ನಿಲಯಗಳಲ್ಲಿ ಸಕಲ ಸೌಲಭ್ಯಗಳು ಲಭ್ಯವಾಗುತ್ತಿವೆ. ಈ ವಸತಿ ನಿಲಯಗಳ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗಳನ್ನು ಮಾಡಿದ್ದಾರೆ. ವಿದ್ಯಾರ್ಥಿ ನಿಲಯದಲ್ಲಿ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿ ಗುರಿ ಸಾಧಿಸಲು ಮುಂದಾಗಬೇಕು. ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ದೂರ ಸರಿಯದೆ ಅವುಗಳನ್ನು ಎದುರಿಸಿ ಗುರಿಯತ್ತ ಸಾಗಬೇಕು ಎಂದು ಸಂದೇಶ ನೀಡಿದ್ದರು. ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಮಾತನಾಡಿ, ಕರ್ನಾಟಕ ರಾಜ್ಯ ಕಂಡಂತಹ ಅಪರೂಪದ ಮತ್ತು ಸಮಾಜಮುಖಿ ಆಡಳಿತ ನೀಡಿದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ದೀನ ದಲಿತರ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಸಮಾಜದ ಎಲ್ಲ ಜನರು ಒಂದು ಗೂಡಿ ಮತ್ತು ಎಲ್ಲ ವರ್ಗಗಳ ನಡುವೆ ಸಮಾನತೆ ತಂದುಕೊಟ್ಟಿದ್ದಾರೆ ಎಂದರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪುಗೇರೆ ಸೋಮಶೇಖರ್ ತಮ್ಮ ಅತಿಥಿ ಉಪನ್ಯಾಸ ನೀಡಿ ಮಾತನಾಡಿ, ಜನನಾಯಕ, ಬಡವರ ಧ್ವನಿ, ಹಿಂದುಳಿದ ವರ್ಗಗಳ ಹರಿಕಾರ ಎಂದೇ ಖ್ಯಾತರಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರು ಉಳುವವನಿಗೆ ಭೂಮಿ, ಹಾವನೂರು ಆಯೋಗದಂತಹ ಅವರು ಪ್ರಮುಖ ನಿರ್ಧಾರಗಳ ಪ್ರತಿಫಲ ಇಂದಿನ ಪೀಳಿಗೆಗೆ ಸಿಗುತ್ತಿದೆ. ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಜಾರಿಗೆ ತಂದು ಶೋಷಿತ ವರ್ಗಗಳನ್ನು ಉಳ್ಳುವರ ಕೈಯಿಂದ ವಿಮೋಚನೆಗೊಳಿಸಿದ್ದರು. ಉಳ್ಳುವವನೇ ಭೂಮಿಯ ಒಡೆಯ ಕಾನೂನಿನ ಅನುಷ್ಠಾನದ ಮೂಲಕ ಗೇಣಿದಾರರ ಹಿತ ರಕ್ಷಿಸಿದ್ದರು. ಪ್ರತಿಯೊಂದು ಜಿಲ್ಲಾ ತಾಲೂಕುಗಳಲ್ಲಿ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳನ್ನು ಪ್ರಾರಂಭಿಸಿದ್ದರು. ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಗಾಗಿ ಹಾವನೂರು ಆಯೋಗ ಜಾರಿಗೆ ತಂದು ಸಮಾಜ ನಿರ್ಮಾಣಕ್ಕೆ ಮುನ್ನುಡಿ ಬರೆದು ಇಡೀ ದೇಶಕ್ಕೆ ಮಾದರಿಯಾದವರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸರ್ಕಾರದ ಸವಲತ್ತುಗಳನ್ನು ತಲುಪಿಸಲು ಪರಿಣಾಮಕಾರಿ ಆಡಳಿತ ನಡೆಸಿದ್ದ ದಿವಂಗತ ನಾಯಕರಾಗಿದ್ದಾರೆ ಎಂದರು. ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿ ಬಹುದಿನದ ಕನ್ನಡಿಗರ ಕನಸು ನನಸಾಗಿಸಿದ್ದರು. ಇಂದಿರಾ ಗಾಂಧಿ ಅವರ ಗರೀಬಿ ಹಟಾವೋ ಮತ್ತು 20 ಅಂಶಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತರುವುದರ ಮೂಲಕ ಬಡವರ ಜೀವನಕ್ಕೆ ಆಶಾಕಿರಣರಾದರು. ವೃಕ್ಷ ಸಂರಕ್ಷಣಾ ಕಾಯ್ದೆ ತರುವುದರ ಮೂಲಕ ಪರಿಸರ ರಕ್ಷಣೆ ಬಗ್ಗೆ ಅರಿವು ಮೂಡಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸಂಗೀತಾ ಬಿರಾದರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜೆಎಂ ರಾಧಾ, ಕರಿಬಸಮ್ಮ, ಮುಖಂಡರಾದ ಅಶೋಕ್ ಶರೀಕರ್, ನೀಲ್ಕಂಠ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಇತರೆ ಮುಖಂಡರು ಉಪಸ್ಥಿತರಿದ್ದರು. ಇಂದು ದಿವಂಗತ ಡಿ ದೇವರಾಜ್ ಅರಸು ಅವರ 110ನೇ ಜಯಂತಿ ಅಂಗವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆ ಅಧ್ಯಕ್ಷರು, ಇನ್ನಿತರ ಅಧಿಕಾರಿಗಳು ಮತ್ತು ಇಲಾಖೆಯ ಎಲ್ಲ ಸಿಬ್ಬಂದಿಯವರು, ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಿ ದೇವರಾಜ ಅರಸು ಅವರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ದೇವರಾಜ ಅರಸು ಜಯಂತಿ ಅಂಗವಾಗಿ ವಸತಿ ನಿಲಯದ ವಿದ್ಯಾರ್ಥಿಗಳಿಗಾಗಿ ಹಾಗೂ ಇಲಾಖೆಯ ಸಿಬ್ಬಂದಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದಂಥವರಿಗೆ ಇವತ್ತು ಬಹುಮಾನ ವಿತರಣೆ ಮಾಡಲಾಗುವುದು. ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ನಗರದ IMA ಹಾಲ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 110ನೇ ಜನ್ಮದಿನ ಆಚರಿಸಲಾಯಿತು. ಕಾಂಗ್ರೆಸ್ ಮೀನುಗಾರರ ವಿಭಾಗದ ಜಿಲ್ಲಾ ಘಟಕದ ಅಧ್ಯಕ್ಷ ಸುನೀಲ್ ಟಿ ಕಾಶಂಪುರ್ ಅವರು ಡಿ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಿದರು. ಒಕ್ಕೂಟದ ಗೌರವಾಧ್ಯಕ್ಷ ಬಸವರಾಜ ಮಾಳ್ಗೆ, ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಉಪಾಧ್ಯಕ್ಷ ತಾನಾಜಿ ಸಾಗರ್, ಪ್ರಮುಖರಾದ ಸಂದೀಪ್ ಪಾಟೀಲ್, ಮಹೇಶ್ ಪಾಂಚಾಲ್, ರಾಜ್ಕುಮಾರ್ ಟಿಳೇಕರ್, ಸಂಗಯ್ಯ ಸುಲ್ತಾನ್ಪುರ್, ಅನಿಲ್ ಉಪ್ಪಾರ್, ಶಂಕರರಾವ್ ಬಿರಾದರ್, ಶೈಲೇಂದ್ರ ಹೆವ್ರೆ, ಪುಂಡಲೀಕರಾವ್ ಲಿಂಗವಾಳೆ ಮತ್ತಿತರರು ಇದ್ದರು. 2025ರ ಗಣೇಶೋತ್ಸವ ಅದ್ದೂರಿಯಾಗಿ ಆಚರಿಸುವ ಪ್ರಯುಕ್ತ ಇಂದು ಗಣೇಶ್ ಮಹಾಮಂಡಳಿ ವತಿಯಿಂದ ಅಧಿಕೃತ ಲಾಂಛನ ನಗರದ ಐತಿಹಾಸಿಕ ರಾಮಮಂದಿರದಲ್ಲಿ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಗಣೇಶ್ ಮಹಾಮಂಡಳಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಕಾದ್ಗಿ, ಪ್ರಧಾನ ಕಾರ್ಯದರ್ಶಿಯಾದ ಬಾಬುವಾಲಿ, ಹಿರಿಯರಾದ ಸೂರ್ಯಕಾಂತ್ ಶೆಟ್ಕರ್, ಪ್ರಮುಖರಾದ ಶಶಿ ಹೊಸಳ್ಳಿ, ಮಹೇಶ್ ಪಾಲಂ, ಹನುಮಂತ್ ಬುಳ್ಳ, ಮನೋಹರ ದಂಡೆ, ಸಿದ್ರಾಮ್ ತಂಬಾಕೆ, ಸತೀಶ್ ಮುಟ್ಟೆ, ಸುಭಾಷ್ ಚೋಳ್ಕರ್, ಚಂದ್ರಶೇಖರ್ ಗಾದ, ಗಣೇಶ್ ಭೋಸ್ಲೆ, ಸನ್ನಿ ಪಾಟೀಲ್, ವೀರೇಶ್ ಸ್ವಾಮಿ, ನೀಲೇಶ್ ಆಕಾಶ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.